ನಮಸ್ಕಾರ ವೀಕ್ಷಕರು, ಈ ವಿಡಿಯೋದಲ್ಲಿ ನಾವು ನೋಡೋಣ ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಿಯಬಿಲಿಟಿನಿಂದ ಮುಖ್ಯವಾಗಿರುವಂಥ ಪ್ರಶ್ನೆಗಳೇನಂತ. ಓಕೆ, ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. PDFs ಅವೈಲೇಬಲ್ ಆಗುತ್ತೆ, ಬಟ್ ನೀವು ನೋಡಿದಾಗ ಇಲ್ಲೆಲ್ಲ ಫೋಕಸ್ ಮಾಡಬೇಕನ್ನೋದೊಂದು ಐಡಿಯಾ ಬರುತ್ತೆ. ಮಾಡೆಲ್ ಕ್ವಶನ್ ಪೇಪರ್ ಅಂದರೆ ಯಾವ ರೀತಿ ಪೇಪರ್ ರಿಪ್ರೆಸೆಂಟೇಷನ್ ಮಾಡಬೇಕನ್ನ ಮಾಡೆಲ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೊಳ್ಬೋದು. ಮತ್ತು ಆಮೇಲೆ ನಿಮಗೆ ಇಂಪಾರ್ಟೆಂಟ್ ಈ ಥರ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅದರೊಂದು ಪ್ಲೇಲಿಸ್ಟ್ ಲಿಂಕ್ ಸಹ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಕಮೆಂಟ್ ಸೆಕ್ಷನ್ ಹಾಕಿರ್ತೇನೆ, ಕ್ಲಿಕ್ ಮಾಡೋದನ್ನು ವಾಚ್ ಮಾಡ್ಕೊಳ್ಬೋದು. ಸೊ ಇದರಲ್ಲಿ ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಿಯಬಿಲಿಟಿ ಮೇಲೆ ಚೆಕ್ ಹೇಳ್ತಾ ಇದ್ದಾನೆ. ಸೊ ಸ್ಕ್ರೀನ್ ಮೇಲೆ ಸಹ ತೋರಿಸ್ತಾ ನೋಡ್ಬೋದು. 1 ಮಾರ್ಕ್ಸ್ ಕೇಳಬೇಕು ಅಂದರೆ ಮೊದಲೆಲ್ಲ ಒಂದೇ ಬರ್ತಾ ಇದೆ, 2 ಪ್ರಶ್ನೆಗಳು ಬರ್ತವೆ. 2 ಮಾರ್ಕ್ಸಿಂದ ಮತ್ತು 3 ಮಾರ್ಕ್ಸಿಂದ ನಿಮಗೆ 3 ಪ್ರಶ್ನೆಗಳು ಬರ್ತಾಯಿವೆ. ಸೊ 4 ಮಾರ್ಕ್ಸಿಂದ ಒಂದೇ ಬರುತ್ತೆ. ಮೊದಲು ಸಹ ಒಂದೇ ಇತ್ತು, ಈಗಲೂ ಸಹ ಒಂದೇ ಬರುತ್ತೆ. ಆಮೇಲೆ 5 ಮಾರ್ಕ್ಸಿನಿಂದ ನಿಮಗೆ ಮೊದಲು ಸಹ ಒಂದೇ ಇತ್ತು, ಈಗ ಸಲ ಒಂದೇ ಇದೆ. ಅಂದರೆ ಟೋಟಲಾಗಿ 26 ಮಾರ್ಕ್ಸ್ ಬರುತ್ತೆ. ಓಕೆ, ಒಂದು ಲಕ್ಕಿ ಅಂದ್ಕೊಳ್ಳಿ, ಯಾಕೆಂದರೆ 2 ಮಾರ್ಕ್ಸಿಂದ ನಿಮಗೆ 3 ಬರ್ತವೆ. ಈಗ 3 ಮಾರ್ಕ್ಸಿಂದ 3 ಬರ್ತವೆ. ಸ್ವಲ್ಪ ಅದರ ಮೇಲೆ ವರ್ಕ್ ಮಾಡಿದ್ರೆ ಈಸಿಲಿ ಏನಪ್ಪ ಅಂದರೆ ಪಾಸಿಂಗ್ ಮಾಡೋದಕ್ಕಾಗಲಿ ಸ್ಕೋರಿಂಗ್ ಮಾಡೋದಕ್ಕೆ ಎರಡಕ್ಕೂ ನಿಮಗೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಓಕೆ, 1 ಮಾರ್ಕ್ಸ್ ಕೇಳಬೇಕು ಅಂತಂದರೆ ಕಂಟಿನ್ಯೂಟಿ ಮೇಲೆ ನೀವು ಸ್ವಲ್ಪ ವರ್ಕ್ ಮಾಡಬೇಕಾಗತ್ತೆ. ಅಲ್ಲಿಂದೂ ಸಹ ಬರ್ಬೋದು. ಯಾಕಂದರೆ ಈ ವರ್ಷದ ಏನಪ್ಪ ಅಂತಂದರೆ ಎಷ್ಟು ಈಸಿ ಅಂತ ಅನ್ನಿಸ್ತು ಕ್ವಶನ್ ಪೇಪರ್ ಈ ವರ್ಷ. ಆದರೆ ಕ್ವಶನ್ ಪೇಪರ್ ಸೆಟ್ಟಿಂಗ್ನಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೋದು. ಯಾಕಂದರೆ ಸೆಟ್ಟಿಂಗ್ ರೂಲ್ನಲ್ಲಿ ಏನಂದರೆ ಕ್ವಶನ್ ಪೇಪರ್ ಯಾರು ಸೆಟ್ ಮಾಡ್ತಾರೋ ಆಪ್ಷನ್ ಜಾಸ್ತಿ ಇದೆ ಅಂತ ಸ್ವಲ್ಪ ಟ್ವಿಸ್ಟ್ ಪ್ರಾಬ್ಲಮ್ಸ್ ಕೊಡ್ಬೋದು. ಹಾಗಾಗಿ ಕಂಟಿನ್ಯೂಟಿ ಮೇಲೆ ಜಾಸ್ತಿ ಮಕ್ಕಳಿಗೆ ಫೋಕಸ್ ಮಾಡೋದಿಲ್ಲ, ಭಾಳ ಸಿಂಪಲ್ ಆಗಿರುವಂಥ ಪ್ರಾಬ್ಲಮ್ ಅದರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ. ಅಲ್ಲಿ ಆಲ್ರೆಡಿ ನಿಮಗೆ 2 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಸೊ ಆಮೇಲೆ ಇದೇ ರೀತಿ ಎಕ್ಸಾಂಪಲ್ 21 ಮತ್ತು 22 ಮೇಲೂ ಸಹ ನೀವು ಫೋಕಸ್ ಮಾಡ್ಬೋದು. ಓಕೆ, ಎಕ್ಸಾಂಪಲ್ 23. ಓಕೆ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸ್ ಅದನ್ನು ನೋಡ್ಕೊಳ್ಳಿ. ಇದಲ್ಲದೆ ನಾನು ನಿಮಗೆ ಎಕ್ಸಸೈಸ್ 5.2 ಸಹ ಅದನ್ನು ಮಾಡಿ ಅಂತ ರೆಕಮೆಂಡ್ ಮಾಡ್ತೇನೆ. ಯಾವುದೂ ಪ್ರಾಬ್ಲಮ್ ಬಿಡಬೇಡಿ. ಬಟ್ ಮ್ಯಾಕ್ಸಿಮಮ್ ಆಗಿ ಮಕ್ಕಳನ್ನ ಹಿಡಿದ್ರೆ ಕ್ವಶನ್ ನಂಬರ್ 4 ನಾ ಯೂಸಲಿ ಇಗ್ನೋರ್ ಮಾಡ್ತೀರಾ. ಕ್ವಶನ್ ನಂಬರ್ 4ನಲ್ಲಿ ಸಿಲ್ಲಿ ಮಿಸ್ಟೇಕ್ ಆಗುತ್ತೆ, 1 ಮಾರ್ಕ್ಸ್ ಲೂಸ್ ಆಗುವಂಥ ಚಾನ್ಸ್ ಇದೆ. ಕ್ವಶನ್ ನಂಬರ್ 4 ಆಗಿರ್ಬೋದು, ಇಲ್ಲ ನಿಮಗೆ ಮಾರ್ಕ್ಸ್ ಮಾಡಿರ್ತೀನಿ, ಅದನ್ನು ದಯವಿಟ್ಟು ಅದನ್ನು ಫಾಲೋ ಮಾಡ್ಕೊಳ್ಳಿ. ಓಕೆ, ಕ್ವಶನ್ ನಂಬರ್ 4 ಇಸ್ ವೆರಿ ಡೇಂಜರ್. ಓಕೆ, ಅಲ್ಲಿ ಮಿಸ್ಟೇಕ್ ಮಾಡುವಂಥ ಸಾಧ್ಯತೆ. ಕ್ವಶನ್ ನಂಬರ್ 8 ಮತ್ತು ಕ್ವಶನ್ ನಂಬರ್ 7 ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ಕೊಳ್ಳಿ. ಓಕೆ, ಉಳಿದಿದ್ದೆಲ್ಲ ಮಾಡಿದ್ರೆ ಈಸಿಲಿ ನೀವು ಸಾಲ್ವ್ ಮಾಡ್ಬೋದು, ಅಷ್ಟು ಟ್ವಿಸ್ಟ್ ಇರೋದಿಲ್ಲ. ಬಟ್ ಕ್ವಶನ್ ನಂಬರ್ 4 ಇಸ್ ವೆರಿ ಇಂಪಾರ್ಟೆಂಟ್. ಅದು ಬಂದರೆ ಮ್ಯಾಕ್ಸಿಮಮ್ ಜನ ಮಿಸ್ಟೇಕ್ ಮಾಡ್ತಾರೆ. ಸೊ ಅದೇ ರೀತಿ ನಿಮಗೆ ಎಕ್ಸ್ಪೋನೆನ್ಷಿಯಲ್ ಮೇಲೂ ಸಹ ಬರ್ಬೋದು. ಸೊ ಅದನ್ನು ಸಹ ಒಂದು ಸಲ ನೋಡ್ಕೊಳ್ಳಿ. ಇದರಲ್ಲಿ ಕ್ವಶನ್ ನಂಬರ್ 1 ಆಗಿರ್ಬೋದು, ಆಮೇಲೆ ಕ್ವಶನ್ ನಂಬರ್ 4 ಆಗಿರ್ಬೋದು. ಯೂಸಲಿ ಎಲ್ಲ ಇಂಪಾರ್ಟೆಂಟ್ ಇರ್ತವೆ, ಮಾರ್ಕ್ ಮಾಡ್ತೇನೆ ಅಂತ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತ ಅಂದ್ಕೊಳ್ಳಿ. ಬಟ್ ಎಲ್ಲ ಪ್ರಾಬ್ಲಮ್ ಮಾಡಲೇಬೇಕಾಗತ್ತೆ. ಸೊ ಆಮೇಲೆ ನಿಮಗೆ ಈ ಒಂದು 5.4ನಲ್ಲಿರುವಂಥ ದಯವಿಟ್ಟು ಪ್ರಾಬ್ಲಮ್ಸನ್ನು ನೋಡ್ಕೊಳ್ಳಿ. ಸೊ ಕ್ವಶನ್ ನಂಬರ್ 8 ಆಗಿರ್ಬೋದು, ಕ್ವಶನ್ ನಂಬರ್ 7 ಆಗಲಿ, ಕ್ವಶನ್ ನಂಬರ್ 4 ಆಗಿರ್ಬೋದು, ಮತ್ತು ಕ್ವಶನ್ ನಂಬರ್ 10 ಇದನ್ನು ದಯವಿಟ್ಟು ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಸೊ ಆಮೇಲೆ ನಿಮಗೆ ಬೇಕಾದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂತ ಇದೆ ನೋಡಿ. ಇದರ ಮೇಲೆ ಸಿಂಪಲ್ ಆಗಿರುವಂಥ ಪ್ರಾಬ್ಲಮ್ ಲೈಕ್ ಕ್ವಶನ್ ನಂಬರ್ 2 ಆಗಿರ್ಬೋದು, ಕ್ವಶನ್ ನಂಬರ್ 4 ಆಗಿರ್ಬೋದು, ಕ್ವಶನ್ ನಂಬರ್ 5 ಕ್ವಶನ್. ಯೂಸಲಿ ಈ ರೀತಿಯ ಪ್ರಾಬ್ಲಮ್ ಕೇಳ್ಬೋದು. ಸ್ವಲ್ಪ ಪ್ರಾಬ್ಲಮ್ನ ಹಾಕಿದ್ದೇನೆ. ಬಟ್ ಇದನ್ನು ಮಾಡೋದ್ರಿಂದ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಇವನ್ CETಗೂ ಸ್ವಲ್ಪ ಆಗುತ್ತೆ. ಬಟ್ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ, ಏನೆಲ್ಲ PDF ಕೊಡುತ್ತೆ ಎಲ್ಲ ಸಾಲ್ವ್ ಮಾಡಿದ್ರೆ ಡೆಫಿನೆಟ್ಲಿ ಏನಪ್ಪ ಅಂದರೆ ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ ಅದೇ ರೀತಿ 2 ಮಾರ್ಕ್ಸ್ನಲ್ಲಿ ನಾವು ನೋಡಿದಾಗ ನಿಮಗೆ ಬಂದರೆ ಇಂಪ್ಲಿಸಿಟ್ ಬರ್ಬೋದು, ಲಾಗರಿಥಮಿಕ್ ಬರ್ಬೋದು, ITF ಬರ್ಬೋದು, ಅದೇ ಪ್ಯಾರಾಮೆಟ್ರಿಕ್. ಈ 4 ಈ ಒಂದು ಏನಿದೆ ಕೊಟ್ಟಿದೆ ನಿಮಗೆ ಟೈಪ್ಸ್ ಆಫ್ ಪ್ರಾಬ್ಲಮಲ್ಲಿ ನಿಮಗೆ ಈ ವರ್ಷ ಪ್ರತಿ ವರ್ಷ ಯೂಸಲಿ 2 ಕೇಳ್ತಾ ಇದ್ರು, ಈ ವರ್ಷ ನಿಮಗೆ 3 ಕೇಳ್ತಾರೆ. ಲಕ್ಕಿ ಅಂದ್ಕೊಳ್ಳಿ ಈ ಬ್ಯಾಚ್. ಓಕೆ, ಸೊ ಎಕ್ಸಾಂಪಲ್ 24, 25 ನಾವು ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿರುವಂಥ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಮಾಡ್ಕೊಳ್ಬೋದು. 2 ಮಾರ್ಕ್ಸ್ ಬಗ್ಗೆ ಹೇಳಬೇಕು ಅಂದರೆ ಈ ಕ್ವಶನ್ ನಂಬರ್ 6 ಒಂದು ಯೂಸಲಿ ಏನಪ್ಪ ಅಂದರೆ 3 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಲ್ಲಿ ಕ್ವಶನ್ ನಂಬರ್ 7 ಸಹ ನಿಮಗೆ 3 ಮಾರ್ಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಉಳಿದೆಲ್ಲ ಪ್ರಾಬ್ಲಮ್ಗಳೇನಪ್ಪ ಅಂದರೆ 2 ಮಾರ್ಕ್ಸ್ಗೆ ಡಿಸರ್ವ್ ಆಗ್ತವೆ. ಅಂದರೆ ಇಂಪ್ಲಿಸಿಟ್ ಫಂಕ್ಷನ್ ಇದು ಆಗಿರ್ಬೋದು. ಮತ್ತು ಆಮೇಲೆ 10ಇಂದ ಕ್ವಶನ್ ನಂಬರ್ 15 ಏನು ತೋರಿಸ್ತಾ ಇದ್ದೀನಿ, ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಏನಪ್ಪ ಅಂದರೆ 2 ಮಾರ್ಕ್ಸ್ ಕ್ವಶನ್ ಪೇಪರ್ ಸೆಟ್ಟರ್ ಹಾಕುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆಮೇಲೆ ಇದರಲ್ಲಿ ಮತ್ತೆ ಕೆಲವು ನೋಡಿದ್ರೆ A ಪವರ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಆಗಿರ್ಬೋದು, ಇದು ನೋಡ್ಕೊಳ್ಳಿ. ಆಮೇಲೆ x to the power of sin x ಲಾಗರಿಥಮಿಕ್ ಡೈರಿವೇಟಿವ್ಸಿಂದ ಇದು ಬರುವಂಥ ಸಾಧ್ಯತೆ ಇದೆ. ಮತ್ತು ಕ್ವಶನ್ ನಂಬರ್ 3 ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಂದರೆ 2 ಮಾರ್ಕ್ಸ್ಗೆ ನಾವು ನೋಡಿದಾಗ ಲಾಗರಿಥಮಿಕ್ ಮೇಲೆ ಕಡಿಮೆ ಇದ್ದರೆ ಅದನ್ನು ನೋಡ್ಕೊಳ್ಳಿ. ಪ್ಯಾರಾಮೆಟ್ರಿಕ್ ಮೇಲೆ ಭಾಳಷ್ಟಿದೆ 2 ಮಾರ್ಕ್ಸಿಂದ. ಎಕ್ಸಾಂಪಲ್ 34, 35, 36 ಆಗಿರ್ಬೋದು. ಮತ್ತು ಆಮೇಲೆ ಕ್ವಶನ್ ನಂಬರ್ 1 to 7 ಕೊಟ್ಟಿದ್ದೇನೆ, ಅದನ್ನು ದಯವಿಟ್ಟು ನೋಡ್ಕೊಳ್ಳಿ. ಓಕೆ, ಸೊ ಇದರಲ್ಲಿ 2 ಮಾರ್ಕ್ಸ್ ಕ್ವಶನ್ ನಂಬರ್ 5, 3 ಅಂದರೆ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟ್ ಇದೆ. ದಯವಿಟ್ಟು ಯಾವುದೂ ಮಿಸ್ ಮಾಡ್ಕೊಳ್ಬೇಡಿ. ಗೆಸ್ ಅಂತಾಗಲಿ ಓನ್ಲಿ ಎಕ್ಸ್ಪೆಕ್ಟೆಡ್ ಅಂತಲೇ ಹೋಗಬೇಡಿ, ದಯವಿಟ್ಟು ಎಲ್ಲನೂ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಎಕ್ಸಾಂಪಲ್ 9 ಕ್ವಶನ್ ನಂಬರ್ 9 ಆಗಿರ್ಬೋದು. ಮತ್ತು ಆಮೇಲೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂತ ನೋಡಿ 1, 2, 3 ಇದನ್ನು ದಯವಿಟ್ಟು ಮಾಡ್ಕೊಳ್ಳಿ. ಅದರಲ್ಲಿ ಸ್ಪೆಷಲಿ ನಾನು ಇದನ್ನು ರೆಕಮೆಂಡ್ ಮಾಡ್ತೇನೆ. ಕ್ವಶನ್ ನಂಬರ್ 3 ಲಾಗ್ ಆಫ್ ಲಾಗ್ ಎಕ್ಸ್ ಟು ದ ಬೇಸ್ 7 ಇದೆ ಅನ್ನೋದು, ಅದನ್ನು ದಯವಿಟ್ಟು ಮಾಡಿ. ಫೈನ್. ಸೊ ಅದೇ ರೀತಿ 3 ಮಾರ್ಕ್ಸ್ ಏನು 2 ಮಾರ್ಕ್ಸ್ ಏನು ಕಾನ್ಸೆಪ್ಟ್ ಇತ್ತು, 3 ಮಾರ್ಕ್ಸ್ನು ಅದೇ ಕಂಟಿನ್ಯೂ ಆಗುತ್ತೆ. ಇಂಪ್ಲಿಸಿಟ್ ಆಗಿರ್ಬೋದು, ಲಾಗರಿಥಮಿಕ್ ಆಗಿರ್ಬೋದು, ಪ್ಯಾರಾಮೆಟ್ರಿಕ್ ಆಗಿರ್ಬೋದು. ಬಟ್ ಒಂದೇನಪ್ಪ ಅಂದರೆ ಮೀನ್ ವ್ಯಾಲ್ಯೂ ಥಿಯರಮ್ ಮತ್ತು ರೋಲರ್ ಥಿಯರಮ್ ಆಲ್ಮೋಸ್ಟ್ ಫಿಕ್ಸ್ ಕ್ವಶನ್ ಅಂತ ಅಂದ್ಕೊಳ್ಳಿ. ಕಾಮನ್ಲಿ ಕೇಳುವಂಥ ಪ್ರಶ್ನೆ. 3 ಪ್ರಶ್ನೆ ಕೇಳಬೇಕಂದ್ರೆ MBT ಬರಲೇಬೇಕಾಗುತ್ತೆ. 3 ಮಾರ್ಕ್ಸ್ನ ನೋಡಿದಾಗ ಇಂಪ್ಲಿಸಿಟ್ನಿಂದ ಕಡಿಮೆ ಚಾನ್ಸ್ ಇದೆ. ಬಟ್ ಲಾಗರಿಥಮಿಕ್ ಆ್ಯಸ್ ಅ ಮೋರ್ ಲೈಕ್ ಚಾನ್ಸಸ್. ಆಮೇಲೆ ಪ್ಯಾರಾಮೆಟ್ರಿಕ್ಸ್ ಮೋರ್ ಚಾನ್ಸಸ್. ಮತ್ತು MBT ಮತ್ತು ರೋಲರ್ಜಿಂದ ಬರಲೇಬೇಕಂತ ಅಂದ್ಕೊಳ್ಳಿ. ಓಕೆ, ಸೊ ಅದೇ ಕ್ವಶನ್ ನೋಡಿದಾಗ ನೋಡ್ಬೋದು ಇಂಪ್ಲಿಸಿಟ್ ಕ್ವಶನ್ ನಂಬರ್ 6, 7, 8 ನೀವು ಈ ಒಂದು 3 ಮಾರ್ಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು.
ಆಮೇಲೆ ದಿಸ್ ಎಕ್ಸಾಂಪಲ್ 30 ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ ಯಾವಾಗ ಮಾಡಬೇಕಂತ ನೋಡ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದೀನಿ ಆಲ್ರೆಡಿ. ಈ ಎಲ್ಲ ಪ್ರಾಬ್ಲಮ್ಸು ಕಂಪಲ್ಸರಿ ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ. ಎಕ್ಸಾಂಪಲ್ 37 ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆಮೇಲೆ ಪ್ಯಾರಾಮೆಟ್ರಿಕ್ ಬಗ್ಗೆ ನೋಡಿದಾಗ ಏನು ಹೈ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತ ನಾವು ನೋಡಿದ್ರೆ ಕ್ವಶನ್ ನಂಬರ್ 8 ನೋಡ್ಬೋದು. ಆಮೇಲೆ ಕ್ವಶನ್ ನಂಬರ್ 10 ಮತ್ತು ಕ್ವಶನ್ ನಂಬರ್ 11. ಇಲ್ಲಿ ನಾನು ಎಕ್ಸಾಂಪಲ್ 9 ಏನು ಕೊಟ್ಟಿದ್ದೆ ನೋಡಿ, ದಿಸ್ ಈಸ್ ಆ್ಯಕ್ಚುಲಿ ಫಾರ್ 2 ಮಾರ್ಕ್ಸ್. ಓಕೆ, ಸೊ ಉಳಿದಿದ್ದೇನಿದ್ರೆ 8, 10 ಮತ್ತು 11 ಏನಿದೆ ನೋಡಿ, ನೀವು ಅದನ್ನು 3 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ MBT ಮತ್ತು ರೂಲೆಸ್ ಥಿಯರಮ್ ನೋಡ್ಬೋದು. ಅಲ್ಲಿನ ಎಕ್ಸಾಂಪಲ್ಸ್ 240 to 43 ಆಗಿರ್ಬೋದು, ಅಥವಾ 1 to 5 ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದರಲ್ಲಿ ಸ್ಪೆಷಲಿ ಕ್ವಶನ್ ನಂಬರ್ 1 ಆಗಿರ್ಬೋದು, ಮತ್ತು ಆಮೇಲೆ ಈ ಒಂದು ಕ್ವಶನ್ ನಂಬರ್ 4 ಆಗಿರ್ಬೋದು, ಮತ್ತು 5 ಇದನ್ನು ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನಿಮಗೆ 3 ಮಾರ್ಕ್ಸ್ ಬರ್ತವೆ. ಆಮೇಲೆ 3 ಮಾರ್ಕ್ಸ್ನಲ್ಲಿ ಕೆಲವು ಮಿಸಲ್ನೇಸ್ ಅನ್ಸಾಲ್ಡ್ ಆಗಲಿ ಸಾಲ್ಟಿಂದ ಬರಬೇಕು ಅಂತಂದರೆ ಎಕ್ಸಾಂಪಲ್ 45 ಮತ್ತು ಆಮೇಲೆ 48 ಮತ್ತು ಆಮೇಲೆ ಎಕ್ಸಾಂಪಲ್ 14 ಏನಿದೆ ಅಂತ ದಯವಿಟ್ಟು ಮಾಡ್ಕೊಳ್ಳಿ. ಎಕ್ಸಾಂಪಲ್ 14 ಇಸ್ ವೆರಿ ಇಂಪಾರ್ಟೆಂಟ್. ಸ್ಟಾರ್ ಹಾಕಿದ್ದೇನೆ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಆಮೇಲೆ 4 ಮಾರ್ಕ್ಸ್ಗೆ ನೋಡಿದಾಗ ಯಾವಾಗಲೂ ಕಂಟಿನ್ಯೂಟಿ ಮೇಲಿಂದ ಕಾಮನ್ಲಿ ಬರುವಂಥದ್ದು ಫಿಕ್ಸ್ ಕ್ವಶನ್ ಇದೆ, ಪಾರ್ಟ್ ಇನಲ್ಲಿ ಬರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಯೂಸಲಿ ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಬಿ ಆಗಿರ್ಬೋದು, ಫೈಂಡ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಆಗಿರ್ಬೋದು, ಅಥವಾ ಇವತ್ತು ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ಕ್ವಶನ್ ನಂಬರ್ 17 to 30 ಕೊಟ್ಟಿದ್ದೇನೆ. ಸೊ ಅದನ್ನೆಲ್ಲನೂ ಪ್ರಾಕ್ಟೀಸ್ ಮಾಡಿ. ಡೋಂಟ್ ಫಾರ್ ಓನ್ಲಿ ಫಿಕ್ಸ್ಡ್ ಕ್ವಶನ್ ಅಂತ ಮಾಡ್ಕೊಳ್ಬೇಡಿ, ಎಲ್ಲನೂ ಮಾಡಬೇಕಾಗತ್ತೆ. ಓಕೆ, ನೀವು ಎಷ್ಟೇ ಕಡಿಮೆ ಓದಿದ್ರು ಸಹ ಅದನ್ನು ಪರ್ಫೆಕ್ಟಾಗಿ ಬರೀಬೇಕು ಅಂತಂದರೆ ನೀವು ಚಾಪ್ಟರ್ಸನ್ನು ಸೆಲೆಕ್ಟ್ ಮಾಡಿದ್ರು ಸಂಪೂರ್ಣವಾಗಿ ಓದ್ಕೊಳ್ಳಿ. ಓಕೆ, ಬಿಡಬೇಡಿ. ಬಟ್ ಎಲ್ಲನೂ ಕವರ್ ಮಾಡ್ತಾ ಇದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ಡೋಂಟ್ ಡೂ ದ್ಯಾಟ್. ಸೊ ಮ್ಯಾಕ್ಸಿಮಮ್ ನೀವೇನು ಚಾಪ್ಟರ್ ಓದ್ತಿರೋ ಅದನ್ನು ಸಂಪೂರ್ಣವಾಗಿ ಪರ್ಫೆಕ್ಟಾಗಿ ಓದೋದ್ರಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಓಕೆ, ಆಮೇಲೆ ಕ್ವಶನ್ ನಂಬರ್ 5 ಯಾವಾಗಲೂ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ನಿಂದಲೇ ಕೇಳಬೇಕಂತ ರೂಲ್ ಇದೆ. ಸೊ ನೋಡ್ಬೋದಲ್ಲಿ ಕ್ವಶನ್ ನಂಬರ್ 40, 41 ಆಗಿರ್ಬೋದು, 12 to 17 ಮತ್ತು 23 ದೀಸ್ ಆರ್ ವೆರಿ ಇಂಪಾರ್ಟೆಂಟ್. 23 ಯೂಸಲಿ ಕೇಳಿರೋದಿಲ್ಲ, ಮೆಸಲ್ ಅನ್ಸಾಲ್ಟ್ ಇದೆ, ಬಟ್ ಅದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ, ಯಾಕಂದರೆ ಸ್ಟೇಟ್ ಬೋರ್ಡ್ನಲ್ಲಿ ಹೋದಾಗ ಯೂಸಲಿ ಇದು ಭಾಳ ಕೇಳ್ತಾ ಇದ್ರು. ಓಕೆ, ಅದು ಯೂಸಲಿ ಸ್ಟೇಟ್ ಬೋರ್ಡ್ ಹೇಳ್ತಾ ಇದ್ರು. ಮೊದಲು NCERTಗಿಂತ ಮೊದಲೇನಿತ್ತು, ಮೊದಲು ಸಿಲೆಬಸ್ಸು, ಸೊ ಭಾಳ ಇದು ಇಂಪಾರ್ಟೆಂಟ್ ಕ್ವಶನ್ ಇತ್ತು. ಬಟ್ ಎನಿವೇ, ಸೊ ನಿಮಗೆ ಆಪ್ಷನ್ಸ್ ಜಾಸ್ತಿ ಇದ್ದೇವೆ ಅಂತ ಹೇಳಿ ಇದನ್ನು ಸಹ ಕೇಳ್ಬೋದು. ಫೈನ್, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ದಯವಿಟ್ಟು ಅದನ್ನು ನೀವು ಮಾಡ್ಕೊಳ್ಳಿ. ಓಕೆ, ಸೊ ಇದು ಟೋಟಲ್ ಆಗಿ ನಿಮಗೆ ಕಂಟಿನ್ಯೂಟಿ ವಿತ್ ಡಿಫ್ರೆನ್ಷಿಯಬಿಲಿಟಿ ಬಗ್ಗೆ ಹೇಳಿದ್ದೇನೆ. ಸೊ ಇನ್ನೊಂದು ಹೇಳ್ತಾ ಇದ್ದೀನಿ, ಒಂದು ವೇಳೆ ನಿಮಗೆ ಲೈವ್ ಇಂಟ್ರಾಕ್ಟಿವ್ ಕ್ಲಾಸ್ ಬೇಕಾಗಿತ್ತು ಅಂತಂದರೆ ನಾನು ತೋರಿಸೋ ನಂಬರಿಗೆ ವಾಟ್ಸಪ್ ಮಾಡ್ಕೊಳ್ಳಿ. ಸೊ ಅಲ್ಫಾ ಟ್ಯೂಟೋರಿಯಲ್ಸ್ ಕಲಬುರ್ಗಿನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ 50% ಡಿಸ್ಕೌಂಟ್ ಸಿಗುತ್ತೆ. ಅದರಲ್ಲಿ ನಿಮಗೆ ಫ್ಲಾಟ್ 2000 ಅಂತ ನೀವು ಕೂಪನ್ ಯೂಸ್ ಮಾಡಿದಾಗ 2000 ನಿಮಗೆ ಅಲ್ಲಿ ಫ್ಲಾಟ್ ಡಿಸ್ಕೌಂಟ್ ಆಗುತ್ತೆ. ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ನೀವು ವಾಟ್ಸಪ್ ಮಾಡ್ಬೋದು. ಓಕೆ, ನಿಮಗೆ ಡೈಲಿ ಲೈವ್ ಇಂಟ್ರಾಕ್ಟಿವ್ ಕ್ಲಾಸ್ ಸಿಗುತ್ತೆ. ಯಾವ ರೀತಿ ಓದಬೇಕು, ಸ್ಟಡಿ ಮಾಡಬೇಕು, ಏನೆಲ್ಲ ಇಂಪಾರ್ಟೆಂಟ್ ಇದೆ, ಈಚ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಡಿಸ್ಕಸ್ ದೇರ್. ಆಮೇಲೆ ಫಿಸಿಕ್ಸ್ ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ನಿಮಗೆ ಅವೈಲೇಬಲ್ ಆಗುತ್ತೆ. ಫಿಸಿಕ್ಸ್ ನಿಮಗೆ ಹೆಲ್ಪ್ ಮಾಡಿರ್ತೇನೆ. ಓಕೆ, ಯಾರಿಗೆ ಇಂಟ್ರೆಸ್ಟ್ ಇರ್ತದೆ ವಾಟ್ಸಪ್ ಮಾಡ್ಬೋದು. ಫೈನ್, ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಬಗ್ಗೆ ಮತ್ತು ಇಂಟಿಗ್ರೇಷನ್ ಬಗ್ಗೆ ನಮಗೆ ವೀಡಿಯೋಸ್ ಮಾಡಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ನಿಮಗೆ ಹೇಳಿದೆ. ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಎಲ್ಲ ನಿಮಗೆ ಒಂದು ಕಲೆಕ್ಷನ್ ಮಾಡಿ ಕೊಟ್ಟಿರ್ತೇನೆ. ಓನ್ಲಿ ಪಾಸಿಂಗ್ ಆಗಲಿ ಹೌ ಟು ಗೆಟ್ ಮಿನಿಮಮ್ 70 ವಿಡಿಯೋ ಭಾಳ ಬೇಗನೆ ಬರುತ್ತೆ. ಒಂದು ವೇಳೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಬೇಕಾಗಿತ್ತು ಅಂದರೆ ಕಮೆಂಟ್ ಸೆಕ್ಷನ್ ಹಾಕಿ. ಸೊ ಭಾಳ ಜನ ಕೇಳ್ತಾ ಇದ್ದಾರೆ, ಡೆಫಿನೆಟ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಮತ್ತಿನ್ನೊಂದು ವಿಡಿಯೋ ಚಾನಲ್ಸ್ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಓಕೆ, ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.